ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವರ ಹೆಸರು ಸವಿತಾ ಅಂತ. ವಯಸ್ಸು 45 ವರ್ಷ. ಮೂಲತಃ ಶಿವಮೊಗ್ಗ ಹತ್ತಿರದ ಒಂದು ಹಳ್ಳಿ ಎಂದು ತಿಳಿಸಿದ್ದಾರೆ. ಧರ್ಮ ಹಿಂದೂ ಧರ್ಮ. ಜಾತಿ ಗಾಂಡಾಲಿಗೆ ಜಾತಿ. ವಿದ್ಯಾಭ್ಯಾಸ PUC ಮುಗಿದಿದೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಉದ್ಯೋಗವನ್ನು ನಾವು ನೋಡಿದ್ರೆ ಲೇಡೀಸ್ ಬ್ಯೂಟಿ ಪಾರ್ಲರನ್ನು ಹೊಂದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ವೈವಾಹಿಕ ಸ್ಥಿತಿಯನ್ನು ನೋಡೋದಾದ್ರೆ ವಿಚ್ಛೇದನ, ಸಪರೇಟ್ ಆಗಿದ್ದೇವೆ, ಇಬ್ಬರು ಮಕ್ಕಳು ಇದ್ದಾರೆ, ಅವರೊಂದಿಗೆ ನಾನು ತಾಯಿಯಾಗಿ ಜೀವನವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ವೈವಾಹಿಕ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಅವರು 23ನೇ ವಯಸ್ಸಿಗೆ ಮದುವೆಯಾದರು. ಮದುವೆ ಜೀವನದ ಆರಂಭ ಹೃದಯ ಕಂಪಿತ, ಪ್ರೀತಿ ಏನೂ ಇರಲಿಲ್ಲ. ಪತಿಯ ನಿರ್ಲಕ್ಷ್ಯ, ಖಂಡಿತ ಶಂಕೆ ಇವೆಲ್ಲವೂ ಅವಳ ಜೀವನವನ್ನು ಕತ್ತಲೆಯನ್ನಾಗಿ ಮಾಡಿತು. ಹೆಚ್ಚು ಮಾತನಾಡುವ ಹಕ್ಕಿಲ್ಲ, ದುಡಿದಿರುವ ಮೌಲ್ಯ ಇಲ್ಲ, ಮಕ್ಕಳಿಗಾಗಿ ಎಷ್ಟೋ ವರ್ಷ ತಾಳ್ಮೆಯಿಂದ ಬದುಕಿದಳು. ಅಂತಿಮವಾಗಿ ಮನಸ್ಸಿನ ಶಾಂತಿಗಾಗಿ ವಿಚ್ಛೇದನವನ್ನು ಮಾಡಿಕೊಂಡರು ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಬದುಕಿನ ನೆನಪುಗಳನ್ನು ನಾವು ನೋಡಿದ್ರೆ ಹಬ್ಬ ಬಂದಾಗ ಎಲ್ಲೆಡೆ ಸದ್ದು, ಆದರೆ ಮನೆಯೊಳಗೆ ನಿಶ್ಶಬ್ದ. ಕಂಪನಿಯನ್ನಿಲ್ಲದ ರಾತ್ರಿ, ಎದೆಯೊಳಗೆ ಕಿರುಚಾಟ. ಮಕ್ಕಳಿಗೆ ತಾಯಿಯಾಗಿ ಸಾಕಾದರೂ ತನಗೊಂದು ಕಂಪನಿಯನ್ ಬೇಕಿದೆ ಅನ್ನೋ ಆಲೋಚನೆ ಕೂಡ ಇದೆ. ಪಕ್ಕದವರು ಕೇಳೋ ಮಾತುಗಳು ಅವಳಿಗೆ ಕಂಪನಿಯನ್ ಬೇಕಂತೆ, ಇದು ಅವಳನ್ನು ಇನ್ನೂ ಮಾಡಿತೆ. ಹಾಗೆ ಇವರ ಹೋರಾಟವನ್ನು ನಾವು ನೋಡಿದ್ರೆ ಹಣಕಾಸಿನ ಸಂಕಷ್ಟ, ಮನೆಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಮನದ ಚುರುಕುಗೆ ಸೋಮಾರಿತನದ ಹೊರೆ, ಸ್ನೇಹಿತರು ದೂರರಾದರು, ವಿಚ್ಛೇದನ ಎಂಬ ಟ್ಯಾಗ್ನಿಂದ ಬದುಕುತ್ತಿದ್ದೇನೆ, ಮಗುವಿನ ಮದ್ದು ನಗೆಯ ಹೊರತಾಗಿ ಕಂಪನಿಯನ್ ಯಾಕೆ ಇರಬಾರದು, ಅದಕ್ಕಾಗಿ ನಾನು ಕಂಪನಿಯನ್ ಬೇಕು ಎಂದು ನಿರ್ಧರಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳು ಹುಡುಕುತ್ತಿರುವಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಗಂಭೀರವಾಗಿ ಇರಬೇಕು, ಬದುಕಿನ ಮೀನಿಂಗ್ ಅರ್ಥ ಮಾಡಿಕೊಳ್ಳುವನು ಆಗಿರಬೇಕು, ತನ್ನ ನಗುವಿಗೆ ಸಾಥಿಯಾಗುವವನು ಬೇಕು, ಹಳೆಯ ನೋವಿಗೆ ಮುದ್ದಾದ ಸ್ಪರ್ಶ ನೀಡಬಲ್ಲವನು, ಸ್ನೇಹಕ್ಕೆ ಮರ್ಯಾದೆ ಕೊಡುವ ಸಣ್ಣ ಕ್ಷಣಗಳ ಅರ್ಥ ತಿಳಿದುಕೊಳ್ಳುವನು ಬೇಕು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಅವರ ಮನಸ್ಸು ಮುಟ್ಟುವ ಮಾತುಗಳನ್ನು ನಾವು ನೋಡಿದ್ರೆ, ನಾನು ಕಂಪನಿಯನ್ಗಾಗಿ ಹುಡುಕುತ್ತಿದ್ದೇನೆ, ಹಾಗೆ ಮಾನವೀಯತೆ ಮತ್ತು ಮಗುವಿಗೆ ತಾಯಿ, ನನಗೆ ಒಬ್ಬ ಸಂಗಾತಿ ಬೇಕಾಗಿದೆ ಎಂದು ಕೇಳಿಕೊಂಡಿದ್ದಾರೆ. ನಿನ್ನ ಕೈ ಹಿಡಿದು ಈ ನಡೆಗೆ ಮುಂದಿನ ಸಾಲಿಗೆ ಎನ್ನಿಸುತ್ತದೆ ಎಂದು ತಿಳಿಸಿದ್ದಾರೆ. ನಾನೊಬ್ಬಳಾಗಿ ಹೇಗೆ ಬದುಕೋದು, ಏಕೆ ನಾನು ಕಂಪನಿ ಹುಡುಕಬಾರದು ಅಂತ ಈ ನಿರ್ಧಾರವನ್ನು ಮಾಡಿದ್ದೇನೆ. ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ.